ಹೆಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಡೆಯಿಂದ ಈ ವರ್ಷದ ಬಹುನಿರೀಕ್ಷಿತ IAS, IPS, IFS ಆಯ್ತಾ, ಹಾಗೆಯೇ ಇನ್ನು ಉಳಿದಂತಹ ಅಖಿಲ ಭಾರತ ಸೇವೆಗಳಿಗೆ ನೋಟಿಫಿಕೇಶನ್ ಆಗಿದೆ. ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಕನ್ನಡದಲ್ಲಿ ಈ ಒಂದು ನೋಟಿಫಿಕೇಶನ್ ನಮಗೆ ನೀಟಾಗಿ ಹೇಳಿ, ಸೊ ನಾವೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂಡ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬಹುದು ಅಂಡ್ ಎವ್ರಿಥಿಂಗ್. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ಬಿಫೋರ್ ವಿ ಆರ್ ಮೂವಿಂಗ್ ಟು ದ ಟುಡೇ ಸೆಷನ್, ನೋಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನ್ ಮಾಡುತ್ತೆ, ಪ್ರತಿ ವರ್ಷ IAS, IPS, IFS ಹಾಗೆಯೇ ಇನ್ನು ಉಳಿದಂತಹ ಅಖಿಲ ಭಾರತ ಸೇವೆಗಳಿಗೆ ಎಕ್ಸಾಮ್ಸ್ ಅನ್ನ ನಡೆಸುತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ಏನಂತ ಹೇಳ್ತಾರೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂತ ಕರೀತಾರೆ. ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದ್ದಾರೆ, ಅವರು ಒಂದು ಮಾತನ್ನು ಹೇಳ್ತಾರೆ. ಏನು, ಈ ಒಂದು ಸಿವಿಲ್ ಸರ್ವಿಸ್ ಇದೆ, ಇಟ್ ಇಸ್ ಅ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಆಯ್ತಾ, ನಮ್ಮ ದೇಶದ ಆಡಳಿತದ ಒಂದು ಗಟ್ಟಿಯಾಗಿರುವಂತಹ ಒಂದು ಸ್ಟೀಲ್ ಫ್ರೇಮ್ ಆಗಿದೆ. ಆಯ್ತಾ, ಸೊ ಯಾವುದೇ ಒಂದು ನಿರ್ಧಾರ ಆಗ್ಬೇಕಂತಂದ್ರೂ ಈ ಫ್ರೇಮ್ ಒಳಗಡೆನೆ ಆಗುತ್ತೆ. ಸೊ ಅಂತಹ ಒಂದು ಜವಾಬ್ದಾರಿಯುತವಾಗಿರುವಂತಹ ಪೋಸ್ಟ್ಗಳು ಇವೆಲ್ಲ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟಿದ್ರು. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ. ಯಾರ್ಯಾರು IAS, IPS, IFS ಈ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ನಿಮಗೆಲ್ಲ. ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದ್ರೆ, ಕಂಪ್ಲೀಟ್ಲಿ ಆನ್ಲೈನ್ ಮೋಡ್ ಇರುತ್ತೆ. UPSC online.nic.in ಅಂತೇನಿದೆ, ಈ ಒಂದು ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡೋದ್ರ ಮೂಲಕ ನೀವು OTR ನ ಮಾಡ್ಕೋಬೇಕಾಗುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ. ಆಯ್ತಾ, ಸಿಂಪಲ್ ಆಗಿ ನೀವು ಏನು ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ರಿಜಿಸ್ಟ್ರೇಷನ್ ಏನ್ ಮಾಡ್ಕೊಳ್ತಾರಲ್ವಾ, ಸೇಮ್ ಅದೇ ರೀತಿಯಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡು ನೀವೇನ್ ಮಾಡಬಹುದು, ಅಪ್ಲಿಕೇಶನ್ ನ ಫಿಲ್ ಮಾಡಬಹುದಾಗಿದೆ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಪ್ರೊಫೈಲ್ ಅಲ್ಲಿ ಏನಾದ್ರೂ ತಿದ್ದುಪಡಿ ಇತ್ತು ಅಂತಂದ್ರೆ ಎಕ್ಸಾಮ್ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, 21 ಫೆಬ್ರವರಿ 2023 ಇದೆ. ಸರಿನಾ? ಸೊ ನೆಕ್ಸ್ಟ್ ಡೇ ಇಂದಾನೆ 22 ಅಲ್ಲಿಂದ ಹಿಡ್ಕೊಂಡು 28 ನವರೆಗೆ 7 ಡೇಸ್ ನಿಮ್ಗೆ ಏನ್ ಸಿಗುತ್ತೆ, ಟೈಮಿಂಗ್ ಸಿಗುತ್ತೆ. ನೀವು ಅರ್ಜಿಯಲ್ಲಿ ಏನಾದ್ರೂ ತಿದ್ದುಪಡಿ ಇದ್ರೆ ಮಾಡ್ಕೋಬಹುದಾಗಿದೆ ಆಸ್ಪಿರೆಂಟ್. ಹಾಗೇನೆ ಪೆನಾಲ್ಟಿ ಇರ್ತಾ ರಾಂಗ್ ಆನ್ಸರ್ಸ್ ಗೆ ಅಂತ ನೋಡೋದಾದ್ರೆ, ಹೌದು ಖಂಡಿತ. ಸರಿನಾ? ಏನು ಪ್ರಿಲಿಮ್ಸ್ ಇರುತ್ತೆ, ಸೊ ಅದರಲ್ಲಿ ಇರುವಂತಹ ಪರೀಕ್ಷೆಗಳಿಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನಿಮಗೆ ಹೇಳ್ತೀವಿ ಮುಂದೆ. ಹಾಗೆ ನೋಡಿ, ಅಖಿಲ ಭಾರತ ಸೇವೆಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ಬೋದು, IFS ಆಗಿರ್ಬೋದು, IPS ಆಗಿರ್ಬೋದು, ಆಯ್ತಾ, ಆಡಿಟ್ ಸರ್ವಿಸ್ ಆಗಿರ್ಬೋದು, ಹಾಗೇನೆ ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಅಂತ ಬರುತ್ತೆ. ವೇರಿಯಸ್ ಸರ್ವಿಸಸ್ ಗಳು ಬರ್ತವೆ, IRS, ಆಯ್ತಾ, ಈ ರೀತಿಯ ವೇರಿಯಸ್ ಪೋಸ್ಟ್ ಗಳು ಬರ್ತವೆ ಇದರಲ್ಲಿ. ಸರಿನಾ? ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಏನ್ ಮಾಡ್ತಾರೆ, ನಿಮ್ಮನ್ನ ಈ ಎಲ್ಲಾ ಹುದ್ದೆಗಳನ್ನ ಏನ್ ಮಾಡ್ತಾರೆ, ಅಲಾಟ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೇನೆ ಈ ವರ್ಷದ ಟೋಟಲ್ ಹುದ್ದೆಗಳನ್ನ ನೋಡೋದಾದ್ರೆ 1105. ನೋಡಿ, 1105 ಅಂತ ಹೇಳಿದ್ದಾರೆ. ಬಟ್ ಇಟ್ ಲೈಕ್ಲಿ ಟು ಇನ್ಕ್ರೀಸ್. ಆಯ್ತಾ, ಇದು ಜಾಸ್ತಿ ಆಗುವಂತಹ ಎಲ್ಲ ಚಾನ್ಸಸ್ ಗಳಿದಾವೆ. ಬಿಕಾಸ್ ಹೋದ್ ಸಲಾನು ನಾವು ನೋಡಿದ್ವಿ ಬಹಳ ಕಡಿಮೆ ಪೋಸ್ಟ್ ಕಾಲಾಗಿತ್ತು. ಬಟ್ ಯಾವಾಗ ಫೈನಲ್ ಲಿಸ್ಟ್ ಏನ್ ಬಂತು, ಫೈನಲ್ ರಿಸಲ್ಟ್ ಏನ್ ಬಂತು, ಅವಾಗ ಕೆಲವೊಂದು ಆಲ್ಮೋಸ್ಟ್ ಒಂದು 30ರಿಂದ 50 ಪೋಸ್ಟ್ಗಳು ಜಾಸ್ತಿ ಆಗಿತ್ತು. ಸರಿನಾ? ಸೇಮ್ ಅದೇ ರೀತಿ ಆಗುವಂತ ಚಾನ್ಸಸ್ ಇದೆ ಪ್ರತಿ ವರ್ಷದ ಒಂದು ಪ್ಯಾಟರ್ನ್ ನೋಡ್ತಾ ಇರುವಾಗ. ಕಮ್ಮಿ ಅಂತರೂ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಸುಮಾರು 1100ಕ್ಕೂ ಹೆಚ್ಚು ವೇಕೆನ್ಸೀಸ್ ಇದಾವೆ. ಹಾಗೇನೆ ಫ್ರೆಂಡ್ಸ್, ಸಿವಿಲ್ ಸರ್ವಿಸ್ ನ ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್ ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ, ನಮ್ಮ ರಾಜ್ಯದಲ್ಲಿ ಐ ಥಿಂಕ್ 3 ಕಡೆ ಏನ್ ಮಾಡಿದ್ದಾರೆ, ಎಕ್ಸಾಮ್ ಸೆಂಟರ್ ಗಳನ್ನ ಮಾಡಿದ್ದಾರೆ. ಬೆಂಗಳೂರು, ಧಾರವಾಡ, ಮೈಸೂರು. ಸರಿನಾ? ನಿಮ್ಮ ನಿಯರೆಸ್ಟ್ ಡಿವಿಷನ್ಸ್ ಗಳಿಗೆ ನೀವೇನ್ ಮಾಡಬಹುದು, ಎಕ್ಸಾಮ್ಸ್ ಗಳಿಗೆ ಅಟೆಂಡ್ ಆಗ್ಬಹುದು. ಇದ್ಯಾವುದು ಪ್ರಿಲಿಮ್ಸ್ಗೆ. ನೀವು ಪ್ರಿಲಿಮ್ಸ್ ಪಾಸ್ ಆದ್ರೆ ಮೇನ್ಸ್ ನ ಎಲ್ಲಿ ಬರೀಬೇಕಾಗತ್ತೆ, ನಮ್ಮ ರಾಜ್ಯದ ರಾಜಧಾನಿಯಾಗಿರುವಂತಹ ನಮ್ಮ ಪ್ರೀತಿಯ ಬೆಂಗಳೂರಿನಲ್ಲಿ ಎಕ್ಸಾಮ್ ನ ಬರೀಬೇಕಾಗತ್ತೆ ಆಸ್ಪಿರೆಂಟ್ಸ್. ಹಾಗೇನೆ ಪ್ಲಾನ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಕ್ಸಾಮಿನೇಷನ್ ಯಾವ ರೀತಿ ನಡೆಯುತ್ತೆ, ಬಹಳ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ನೋಡಿ, ಎಕ್ಸಾಮಿನೇಷನ್ ಪ್ಯಾಟರ್ನ್ 2 ರೀತಿಯಾಗಿರುತ್ತೆ. ಮೊದಲನೇದಾಗಿ ಪ್ರಿಲಿಮ್ಸ್ ಅಂತ ಇರುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಪ್ರಿಲಿಮ್ಸ್. ಸರಿನಾ? ಅಂಡ್ ಪ್ರಿಲಿಮ್ಸ್ ನ ಯಾರು ಟಾಪ್ ಮಾಡ್ತೀರಾ, ಮೇನ್ಸ್ ಅಂತ ಇರುತ್ತೆ. ಆಯ್ತಾ, ಸೊ ಮೇನ್ಸ್ ನೀವು ಟಾಪ್ ಮಾಡಿದ್ರೆ 3ನೇ ಅಂತಿಮ ಘಟ್ಟ ಯಾವುದು, ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತಾರೆ. ಆಯ್ತಾ, ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂತ ಹೇಳ್ತಾರೆ. ಸೊ ಈ 3 ಘಟ್ಟಗಳನ್ನ ನೀವು ದಾಟಬೇಕಾಗತ್ತೆ ಟು ಬಿಕಮ್ IAS ಅಥವಾ IPS ಆಫೀಸರ್ಸ್. ಹಾಗೇನೆ ಏಜ್ ನ ನೋಡೋದಾದ್ರೆ, ಆಯ್ತಾ, ಯಾವ ಏಜ್ ನಿಂದ ಯಾವ ಏಜ್ ನವರೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ, ನಿಮ್ಗೆ ಮಿನಿಮಮ್ 21 ವರ್ಷ ತುಂಬಿರ್ಲೇಬೇಕಾಗತ್ತೆ. ಮ್ಯಾಕ್ಸಿಮಮ್ 32 ವರ್ಷದವರೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಯಾರಿಗೆ, ಅನ್ರಿಸರ್ವ್ಡ್ ಗಳಿಗೆ, ಸಾಮಾನ್ಯ ಅಭ್ಯರ್ಥಿಗೆ. ಒಂದ್ ವೇಳೆ ನೀವು SC ST ವಿದ್ಯಾರ್ಥಿ ಆಗಿದ್ರೆ ಈ 32ಕ್ಕೆ +5 ಆಡ್ ಮಾಡ್ಕೊಳ್ಳಿ. ಹಾಗೇನೆ OBC ವಿದ್ಯಾರ್ಥಿ ಆಗಿತ್ತು ಅಂತಂದ್ರೆ +3 years ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಹಾಗೇನೆ ಬೇರೆ ಬೇರೆ ಏನು ಗ್ರೂಪ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಏನಿರುತ್ತೆ, ಒಂದು ಮೀಸಲಾತಿ, ಒಂದು ಏಜ್ ಸಡಿಲಿಕೆ ಇರುತ್ತೆ. ಇದನ್ನ ನೀವು ಇಲ್ಲಿ ನೋಡ್ಕೋಬಹುದಾಗಿದೆ.
ಹಾಗೇನೆ ಏಜ್ ನ ಕಟ್ ಆಫ್ ಮಾಡುವಂತಹ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ 1 ಆಗಸ್ಟ್ 2023, ಸರಿನಾ. 1 ಆಗಸ್ಟ್ 2023 ಒಳಗಡೆ ಆಗಿ ನೀವು 32 ವರ್ಷದ ಒಳಗಡೆ ಆಗಿರ್ಬೇಕು ಅನ್ರಿಸರ್ವ್ಡ್ ಆಗಿದ್ರೆ. ಸೊ ಅಲ್ಲಿಂದ 3 ಇಯರ್ಸ್ ಮತ್ತೆ 5 ಇಯರ್ಸ್ ಅಡಿಲಿಕ್ಕೆ ಇರುತ್ತೆ ರೆಸ್ಪೆಕ್ಟಿವ್ ಕೆಟಗರಿಗಳಿಗೆ. ಹಾಗೇನೆ ಆಸ್ಪಿರೆಂಟ್ಸ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರಾಜುಯೇಷನ್ ಆಗಿರ್ಬೇಕಾಗುತ್ತೆ, ಅಂದ್ರೆ ಡಿಗ್ರಿ, ಎನಿ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಎನಿ ಆಫ್ ದಿ ಯೂನಿವರ್ಸಿಟಿ, ಯಾವ್ದಾದ್ರು ಒಂದು ಯೂನಿವರ್ಸಿಟಿಲಿಂದ ಯಾವುದೇ ಡಿಗ್ರಿ ನೀವು ಪಾಸ್ ಆದ್ರೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಡಿಗ್ರಿಯಲ್ಲಿ ಇಷ್ಟು ಪರ್ಸೆಂಟ್ ಬೇಕು, ಅಷ್ಟು ಪರ್ಸೆಂಟ್ ಬೇಕು, ಆ ತರ ಏನೂ ಇಲ್ಲ. ಅಂಡ್ ತುಂಬಾ ಜನ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇರುತ್ತೆ, ನಾನು ಡಿಗ್ರಿ ಫೈನಲ್ ಸೆಮ್ ಬರಿತಾ ಇದ್ದೀನಿ, ಎಕ್ಸಾಮ್ ನ ಬರಿಬೋದಾ ಅಂತೇಳಿ. ಖಂಡಿತ ಬರಿಬಹುದು. ಯಾವುದು ಪ್ರಿಲಿಮ್ಸ್ಗೆ ನೀವು ಎಲಿಜಿಬಲ್ ಆಗ್ತೀರಾ, ಆಯ್ತಾ. ಪ್ರಿಲಿಮ್ಸ್ಗೆ ನೀವು ಏನಾಗ್ತೀರಾ, ಎಲಿಜಿಬಲ್ ಆಗ್ತೀರಾ. ಪ್ರಿಲಿಮ್ಸ್ ನ ರಿಸಲ್ಟ್ ಬಂದು ಮೇನ್ಸ್ಗೆ ನೀವೇನು ಶಾರ್ಟ್ ಲಿಸ್ಟ್ ಆಗ್ತಿರಲ್ಲ, ಆಯ್ತಾ, ಅಷ್ಟರಲ್ಲೇ ನಿಮ್ದು ಡಿಗ್ರಿ ಏನಾಗಿರ್ಬೇಕು, ಕ್ವಾಲಿಫೈಡ್ ಆಗಿರ್ಬೇಕಾಗತ್ತೆ, ಸರಿನಾ. ಸೊ ಅಂತಹ ಮೂವ್ಮೆಂಟ್ ಇದ್ರೆ ಮಾತ್ರ ನೀವು ಎಕ್ಸಾಮ್ ಆಗಬಹುದಾಗಿದೆ ಆಸ್ಪಿರೆಂಟ್ಸ್. ಹಾಗೇನೆ ನಂಬರ್ ಆಫ್ ಅಟೆಂಪ್ಟ್ಸ್ ನ ನೋಡೋದಾದ್ರೆ, ಆಯ್ತಾ, ಸುಮ್ಮನೆ ಬರೆಯಕ್ಕಾಗಲ್ಲ. ನಂಬರ್ ಆಫ್ ಅಟೆಂಪ್ಟ್ಸ್ ನ ನೋಡೋದಾದ್ರೆ ನೀವು ಒಂದ್ ವೇಳೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ರೆ 6 ಅಟೆಂಪ್ಟ್ಸ್ ಗಳು ಇರ್ತಾವೆ ನಿಮಗೆ, ಆಯ್ತಾ. 6 ಅಟೆಂಪ್ಟ್ಸ್ ಗಳು ಇರ್ತವೆ. 6 ಅಟೆಂಪ್ಟ್ಸ್ ಗಳು ಮುಗೀತು ಅಂತಂದ್ರೆ ನೀವು ಯಾವುದೇ ಎಕ್ಸಾಮ್ ಬರೆಯಕ್ ಆಗಲ್ಲ. ಒಂದ್ ವೇಳೆ SC ST ವಿದ್ಯಾರ್ಥಿ ಆಗಿದ್ರೆ ಅನ್ಲಿಮಿಟ್ ಆಗಿರುತ್ತೆ. OBC ವಿದ್ಯಾರ್ಥಿ ಆಗಿದ್ರೆ 9 ಸಲ ಎಕ್ಸಾಮ್ ನ ಬರೀಬಹುದು. ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ರೆ, ಅಂದ್ರೆ PWD ವಿದ್ಯಾರ್ಥಿ ಆಗಿದ್ರೆ 9 ಸಲ ಬರೀಬಹುದು. ಯಾರು ಇದು ಜನರಲ್ ಮೆರಿಟ್ EWS OBC. SC ST PWD ಆಗಿದ್ರೆ ಯಾವುದೇ ರೀತಿ ಅವರಿಗೆ ಲಿಮಿಟ್ ಇರಲ್ಲ, ಎಷ್ಟು ಸಲ ಆದ್ರೂ ಅವರು IAS ಪರೀಕ್ಷೆಗಳನ್ನ ಬರೀಬಹುದು. ಹಾಗೇನೆ ತುಂಬಾ ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ಸ್ ನ ಬರೆಯಲ್ಲ. ಅದು ಕೌಂಟ್ ಆಗುತ್ತಾ ಅಂತ ನೋಡೋದಾದ್ರೆ ಕೌಂಟ್ ಆಗಲ್ಲ. ಒಂದು ಪೇಪರ್ ನ ಬರೀತಾರೆ, ಇನ್ನೊಂದು ಪೇಪರ್ ನ ಎದ್ದು ಹೋಗ್ಬಿಡ್ತಾರೆ, ಫಸ್ಟ್ ಪೇಪರ್ ಸರಿಗಾಗಿಲ್ಲ ಅಂತ ಹೇಳಿ, ಅದು ಕೌಂಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ. ಹಾಗೇನೆ ಫ್ರೆಂಡ್ಸ್, ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳಿದೀವಿ. ಇವ್ರದ್ದು ಒಂದು ವೆಬ್ಸೈಟ್ ಇದೆ, upsconline.nic.in. ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ಇದೆ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿ ನೀವೇನ್ ಮಾಡಬಹುದು, ಅಪ್ಲಿಕೇಶನ್ ಹಾಕೋಬಹುದು. 1 ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು 21 ಫೆಬ್ರವರಿಯ ಒಳಗಡೆನೆ. ಅಲ್ಲಿಂದ 7 ದಿನ ಏನ್ ಕೊಡ್ತಾರೆ, ಅಪ್ಲಿಕೇಶನ್ ತಿದ್ಕೊಳ್ಳೋದಕ್ಕೆ ಟೈಮ್ ಕೊಡ್ತಾರೆ. ಹಾಗೇನೆ ಫ್ರೆಂಡ್ಸ್, ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಸಬ್ಮಿಷನ್ ನಿಮ್ಗೆಲ್ಲ ಗೊತ್ತಿದೆ, 21 ಫೆಬ್ರವರಿ. ಅಗೇನ್ ಸಂಜೆ 6 ಗಂಟೆ ಒಳಗಡೆನೆ ತುಂಬಬೇಕಾಗತ್ತೆ. ಲಾಸ್ಟ್ ಮೂಮೆಂಟ್ ವರೆಗೂ ವೇಟ್ ಮಾಡಬೇಡಿ. ಬೇಗ ನೀವೇನ್ ಮಾಡ್ಬೇಕಾಗತ್ತೆ, ಅಪ್ಲಿಕೇಶನ್ ತುಂಬಬೇಕಾಗತ್ತೆ. ಅಂಡ್ ಎಲ್ಲಾ ಏನು ಡಾಕ್ಯುಮೆಂಟ್ಸ್ ಗಳಿದಾವೆ ನಿಮ್ದು ರಿಸರ್ವೇಶನ್ ಡಾಕ್ಯುಮೆಂಟ್ಗಳು, ಅದು ಕಂಪಲ್ಸರಿಯಾಗಿ ಇಂಗ್ಲಿಷ್ ನಲ್ಲೇ ಇರಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಸ್ಟೇಜಸ್ ಗಳಿರ್ತವೆ. ಮೊದಲನೇದಾಗಿ ಎ ಅಂತ ಹೇಳ್ತಾ ಇದಾರೆ ಇಲ್ಲಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಇಟ್ ಶಾಲ್ ಕಂಟೈನ್ 2 ಕಂಪಲ್ಸರಿ ಪೇಪರ್ಸ್. 2 ಕಡ್ಡಾಯ ಪತ್ರಿಕೆಗಳು ಇರ್ತವೆ. ಪ್ರತಿಯೊಂದು ಪೇಪರ್ಗೆ 200 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 400 ಮಾರ್ಕ್ಸ್ಗೆ ಈ ಪರೀಕ್ಷೆ ನಡೆಯುತ್ತೆ. ಅಂಡ್ ಕಂಪ್ಲೀಟ್ಲಿ MCQ ಟೈಪ್ ಇರುತ್ತೆ, ಯಾವುದು ಪ್ರಿಲಿಮ್ಸ್ ಮಾತ್ರ. ಹಾಗೇನೆ ಎರಡನೇ ಪೇಪರ್ ಇದೆ ಅಲ್ವಾ, ಜನರಲ್ ಪೇಪರ್ 2 ಏನಿದೆ. ಸೊ ಎಕ್ಸಾಮಿನೇಷನ್ ವಿಲ್ ಬಿ ಕ್ವಾಲಿಫೈಯಿಂಗ್ ಪೇಪರ್ ವಿತ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಟ್ ಲೀಸ್ಟ್ 33% ತಗೊಳ್ಳೇಬೇಕಾಗತ್ತೆ. ಯಾವ್ದ್ರಲ್ಲಿ, ಈ ಒಂದು ಸೆಕೆಂಡ್ ಪೇಪರ್ ನಲ್ಲಿ, ಸರಿನಾ. ಸೊ ಫಸ್ಟ್ ಪೇಪರ್ ನಲ್ಲಿ ಎಷ್ಟಾದ್ರೂ ತಗೊಳ್ಳಿ, ಬಟ್ ಸೆಕೆಂಡ್ ಪೇಪರ್ ನಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, 33% ತಗೊಳ್ಳೇಬೇಕಾಗತ್ತೆ. ಅಂಡ್ ಗರಿಷ್ಠ ಮಾರ್ಕ್ಸ್ ತಗೋಬೇಕಾಗತ್ತೆ. 33% ತಗೊಂಡ್ರೆ ಕ್ವಾಲಿಫೈ, ಮೇನ್ಸ್ಗೆ ನಿಮ್ಮನ್ನ ಇದು ಮಾಡ್ತಾರಂತಲ್ಲ, ಅಂದ್ರೆ ರೀಡೈರೆಕ್ಟ್ ಮಾಡ್ತಾರಂತಲ್ಲ. ಯು ಮಸ್ಟ್ ಗೆಟ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಹಾಗೇನೆ ಆಸ್ಪಿರೆಂಟ್ಸ್, ಯಾರ್ಯಾರು ಪ್ರಿಲಿಮ್ಸ್ ನ ಪಾಸ್ ಆಗ್ತಾರ ಅಂಡ್ ಕನ್ನಡದಲ್ಲಿ ಇರುತ್ತಾ ಅಂತ ನೋಡೋದಾದ್ರೆ, ಪ್ರಿಲಿಮ್ಸ್ ಕನ್ನಡದಲ್ಲಿ ಇರಲ್ಲ, ಸರಿನಾ. ಪ್ರಿಲಿಮ್ಸ್ ಮಾತ್ರ ಕನ್ನಡದಲ್ಲಿ ಇರಲ್ಲ. ಮೇನ್ಸ್ ನ ನೀವೇನ್ ಮಾಡಬಹುದು, ಕನ್ನಡದಲ್ಲಿ ಬರೀಬಹುದು. ಸೊ ಇಲ್ಲಿ ಹೇಳ್ತಾ ನೋಡಿ, ಹಿಂದಿ ಮತ್ತೆ ಇಂಗ್ಲಿಷ್ ಪ್ರಿಲಿಮ್ಸ್ ಮಾತ್ರ. ಹಾಗೇನೆ ಡೀಟೇಲ್ ಆಗಿ ಏನೇನು ಓದ್ಕೋಬೇಕು ಅಂತ ಹೇಳಿ ಸೆಕ್ಷನ್ 3 ಅಂತ ಹೇಳಿ ಸಪರೇಟ್ ಒಂದು ಅನಕ್ಷರ್ ಕೊಟ್ಟಿದ್ದಾರೆ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂಡ್ ಪ್ರಿಲಿಮ್ಸ್ ಯಾರ್ಯಾರು ಪಾಸ್ ಆಗ್ತೀರಾ, ಮೇನ್ಸ್ ಎಕ್ಸಾಮ್ಗೆ ನೀವು ಹೋಗ್ಬೇಕಾಗತ್ತೆ. ಸೊ ಮೇನ್ಸ್ ಎಕ್ಸಾಮ್ ನಲ್ಲಿ ಈ ರೀತಿಯ ಪೇಪರ್ಗಳು ಇರ್ತವೆ. ಸೊ ಕ್ವಾಲಿಫೈಯಿಂಗ್ ಪೇಪರ್ಸ್ 2 ಇರ್ತಾವೆ ನೋಡಿ ಮೇನ್ಸ್ ಅಲ್ಲಿ, ಸರಿನಾ. ಮೇನ್ಸ್ ಅಲ್ಲಿ 2 ಅರ್ಹತಾ ಪೇಪರ್ಸ್ ಗಳು ಇರ್ತವೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಬಂದು ಯಾವ್ದಾದ್ರು ಒಂದು ಇಂಡಿಯನ್ ಲ್ಯಾಂಗ್ವೇಜಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅಫ್ಕೋರ್ಸ್ ನೀವು ಕನ್ನಡ ತಗೊಳ್ಳಿ, ಆಯ್ತಾ, ಕನ್ನಡದ ಅಭ್ಯರ್ಥಿಗಳು ಕನ್ನಡ ತಗೊಳ್ಳಿ. ಅಂಡ್ ಪೇಪರ್ 2 ನಲ್ಲಿ ಕಡ್ಡಾಯವಾಗಿ ನೀವೇನ್ ತಗೋಬೇಕಾಗತ್ತೆ, ಇಂಗ್ಲಿಷ್ ತಗೋಬೇಕಾಗತ್ತೆ. ಸೊ ಇಲ್ಲಿ 300 ಮಾರ್ಕ್ಸ್ ಇಂದು 2 ಪೇಪರ್ ಆಯ್ತು. ಸೊ ಟೋಟಲಿ 600 ಮಾರ್ಕ್ಸ್ ಆಯ್ತು, ಸರಿನಾ. ಸೊ 600 ಮಾರ್ಕ್ಸ್ ಅಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ನಿಮ್ಮನ್ನ ಏನ್ ಮಾಡ್ತಾರೆ, ಕ್ವಾಲಿಫೈ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ಪೇಪರ್ ಟು ಬಿ ಕೌಂಟೆಡ್ ಫಾರ್ ಮೆರಿಟ್. ಈಗ ಇರುವಂತ ಎಲ್ಲಾ ಪೇಪರ್ಸ್ ಗಳು ಏನಾಗುತ್ತೆ, ಮೆರಿಟ್ ಗೆ ಕನ್ಸಿಡರ್ ಆಗುತ್ತೆ. ನೋಡಿ, ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸೊ ಪೇಪರ್ 1, ಪೇಪರ್ 2, ಪೇಪರ್ 3, ಇಲ್ಲಿ ಪೇಪರ್ 3 ಅಂಡ್ ಪೇಪರ್ 4 ಅಂತೇಳಿ 4 ಪೇಪರ್ಗಳು ಬರ್ತವೆ. ಹಾಗೇನೆ ಪೇಪರ್ 6, ಪೇಪರ್ 5, ಪೇಪರ್ 6, ಪೇಪರ್ 7, ಈ ರೀತಿಯ ಟೋಟಲ್ 7 ಪೇಪರ್ಗಳು ಬರ್ತವೆ. ಸೊ ಪೇಪರ್ 1 ಬಂದು ಎಸ್ಎ ಪೇಪರ್ ಆಗಿರುತ್ತೆ, ಪ್ರಬಂಧ ಪೇಪರ್ ಆಗಿರುತ್ತೆ. ಬೇರೆ ಬೇರೆ ವಿಚಾರಗಳ ಮೇಲೆ ನೀವು ಏನ್ ಮಾಡ್ಬೇಕಾಗತ್ತೆ, ಪ್ರಬಂಧವನ್ನ ರಚನೆ ಮಾಡಬೇಕಾಗತ್ತೆ. 250 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಪೇಪರ್ಗೆ 250 ಮಾರ್ಕ್ಸ್ ಇದೆ. ಎಲ್ಲಿ ಈ ಯಾವ್ದಾವ್ದು ಕೌಂಟ್ ಆಗುತ್ತಲ್ಲ ಅದು ಮಾತ್ರ.
ಪೇಪರ್ 2 ಜನರಲ್ ಸ್ಟಡೀಸ್ ಪೇಪರ್ 1 ಅಂತ ಹೇಳ್ತಾರೆ. ಸೊ ಅದರಲ್ಲಿ ಭಾರತದ ಸಂಪ್ರದಾಯ, ಸಂಸ್ಕೃತಿ, ಇತಿಹಾಸ, ಹಾಗೇನೆ ಭೂಗೋಳ, ಜಗತ್ತಿದ್ದು ಮತ್ತೆ ಸೊಸೈಟಿ ಇದನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ 250 ಮಾರ್ಕ್ಸ್ಗೆ. ಆಲ್ಮೋಸ್ಟ್ ಇತಿಹಾಸ ಅಂತಾನೆ ಹೇಳ್ಬೋದು. ಹಾಗೆ ಪೇಪರ್ 3 ಜನರಲ್ ಪೇಪರ್ 2 ಅಂತ ಹೇಳಿ ಇದೆ ಆಯ್ತಾ, ಸಾಮಾನ್ಯ ಅಧ್ಯಯನ ಪೇಪರ್ 2. ಸೊ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳು. ಸೊ 250 ಮಾರ್ಕ್ಸ್ಗೆ ಕೇಳ್ತಾರೆ. ಹಾಗೇನೆ ಪೇಪರ್ 4 ಜನರಲ್ ಸ್ಟಡೀಸ್ ಪೇಪರ್ 3 ಅಂತ ಹೇಳ್ತಾ ಇದ್ದಾರೆ. ಇದನ್ನ ಸೈನ್ಸ್ ಟೆಕ್ನಾಲಜಿಯ ಮೇಲೆ 250 ಮಾರ್ಕ್ಸ್ ಇಂದು ಪೇಪರ್ ಇರುತ್ತೆ. ಯಾವುದು? ಪೇಪರ್ 4 ಜನರಲ್ ಸ್ಟಡೀಸ್ ಪೇಪರ್ 3. ಅಂಡ್ ಪೇಪರ್ 5 ಜನರಲ್ ಸ್ಟಡೀಸ್ ಪೇಪರ್ 4 ಎಥನಿಕ್ ಇಂಟೆಗ್ರಿಟಿ ಮತ್ತೆ ಆಪ್ಟಿಟ್ಯೂಡ್ 250 ಮಾರ್ಕ್ಸ್ ಇರುತ್ತೆ. ಹಾಗೇನೆ ಪೇಪರ್ 6, ಸೊ ಪೇಪರ್ 6 ಮತ್ತೆ ಪೇಪರ್ 7 ಏನಿರುತ್ತೆ ಆಸ್ಪಿರೆಂಟ್ಸ್, ಇದು ನಿಮ್ಮ ಆಪ್ಷನಲ್ ಪೇಪರ್ ಆಗಿರುತ್ತೆ, ನಿಮ್ಮ ಐಚ್ಛಿಕ ಪೇಪರ್ ಆಗಿರುತ್ತೆ. ಸೊ ಅದರಲ್ಲೇ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಬರುತ್ತೆ. ಸರಿನಾ? ಸೊ ಎರಡು ಏನಿರ್ತವೆ 250 ಮಾರ್ಕ್ಸ್, ಸೊ ಆಲ್ಮೋಸ್ಟ್ 500 ಮಾರ್ಕ್ಸ್ ಇರುತ್ತೆ. ನೀವು ಇಲ್ಲಿ ಯಾವುದೇ ಸಬ್ಜೆಕ್ಟ್ ನ ತಗೋಬಹುದು. ಅಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ಸಬ್ಜೆಕ್ಟ್ ತಗೋಬಹುದು ಅಂತ ಹೇಳಿ. ಸೊ ಡಿಗ್ರಿಯಲ್ಲಿ ನೀವು ಏನು ಆಪ್ಷನಲ್ ಆಗಿ ಓದಿರ್ತೀರ, ಸೊ ಅದನ್ನೇ ತಗೊಳ್ತಾರೆ ಎಲ್ಲರೂ. ಸೊ ನೀವು ಸಹ ಹಾಗೆ ಮಾಡಬಹುದು. ಹಾಗೇನೆ ಟೋಟಲ್ ಗ್ರ್ಯಾಂಡ್ ಟೋಟಲ್ ನ ನೋಡೋದಾದ್ರೆ ಇಲ್ಲಿದೆ ನೋಡಿ, 1750 ಮಾರ್ಕ್ಸ್ಗೆ ಏನಾಗುತ್ತೆ ನಿಮ್ದು ಮೇನ್ಸ್ ಕಂಡಕ್ಟ್ ಆಗುತ್ತೆ. ಹಾಗೇನೆ 275 ಮಾರ್ಕ್ಸ್ಗೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಅಂತ ಏನ್ ಹೇಳ್ತೀವಿ ಅದು ಇರುತ್ತೆ. ಸೊ ಗ್ರ್ಯಾಂಡ್ ಟೋಟಲ್ ಬಂದು 2025. ಲ್ಯಾಂಗ್ವೇಜಸ್ ಯಾವ್ದಾವ್ದು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಿದಾರೆ ನೋಡಿ ಆಯ್ತಾ. ನಮ್ಮ ಪ್ರೀತಿಯ ಕನ್ನಡ ಇಲ್ಲಿದೆ ಆಯ್ತಾ, ನಮ್ಮ ಪ್ರೀತಿಯ ಕನ್ನಡ ಇಲ್ಲಿದೆ, ಕನ್ನಡ ಲ್ಯಾಂಗ್ವೇಜ್. ಲಿಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಇದೆ. ಈ ಅಗ್ರಿಕಲ್ಚರ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ, ಆಂಥ್ರೋಪಾಲಜಿ, ಬಾಟ್ನಿ. ಸರಿನಾ? ಸೊ ನೋಡಿ ಇದರಲ್ಲಿ ಹುಡುಕಿ ನಿಮ್ ಸಬ್ಜೆಕ್ಟ್ಸ್ ಏನೇನಿದೆ ಅದನ್ನೇ ನೀವು ಏನ್ ಮಾಡಬಹುದು, ಡೆಪ್ತ್ ಆಗಿ ಸ್ಟಡಿ ಮಾಡಿ ಉನ್ನತ ಮಟ್ಟದಲ್ಲಿ ಸ್ಟಡಿ ಏನು ಆಥರ್ಸ್ ಇರ್ತಾರೆ, ಬೇರೆ ಬೇರೆ ಆಥರ್ಸ್ ಏನೇ ಬುಕ್ಸ್ ಗಳಿರ್ತವೆ ಅದನ್ನ ಓದ್ಕೋಬೇಕಾಗುತ್ತೆ. ಹಾಗೇನೆ ಪರ್ಸನಾಲಿಟಿ ಟೆಸ್ಟ್ ನೋಡಿ 275 ಮಾರ್ಕ್ಸ್ ಇರುತ್ತೆ ಅಂತ ಗೊತ್ತಾಯ್ತು. ಸೊ ಇದರಲ್ಲಿ ಆಯ್ತಾ ನಿಮ್ದೇನು ನಾಲೆಜ್ ಇರುತ್ತೆ ಪ್ರತಿಯೊಂದನ್ನ ಅಲ್ಲಿ ಚೆಕ್ ಮಾಡ್ತಾರೆ. ಅಂಡ್ ನೀವು ಒಬ್ಬ ಅಧಿಕಾರಿ ಆದ್ರೆ ಆಯ್ತಾ, ಅಧಿಕಾರಿ ಆದ್ರೆ ನಿಮ್ಮ ಆಟಿಟ್ಯೂಡ್ ಯಾವ ತರ ಇರುತ್ತೆ ಪ್ರತಿಯೊಂದನ್ನು ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಆಸ್ಪಿರೆಂಟ್ಸ್. ಆಯ್ತು, ಸಿಲೆಬಸ್ ಇದೆ ನೋಡಿ, ಇದು ಪೇಜ್ ನಂಬರ್ 30 ಅಲ್ಲಿ ಇದೆ, ನೋಡ್ತಾ ಇರಬಹುದು ಪೇಜ್ ನಂಬರ್ 30 ಅಲ್ಲಿ. ಈ ಡೀಟೇಲ್ ಆಗಿರುವಂತ PDF ನಮ್ಮ ಟೆಲಿಗ್ರಾಮ್ ನಲ್ಲಿ ಸಹ ಶೇರ್ ಮಾಡಿರ್ತೇವೆ. ಸೊ ಸಿಲೆಬಸ್ ಯಾವ ರೀತಿ ಇದೆ, ಹಾಗೇನೆ ಇನ್ನೊಂದ್ಸಲ ನೀವು ಏನ್ ಮಾಡಬಹುದು, ಈ ಒಂದು ನೋಟಿಫಿಕೇಶನ್ ನ ಡೀಟೇಲ್ ಆಗಿ ನೋಡಬಹುದು. ಸೊ ಈಗ ವಿಷಯಕ್ಕೆ ಬರೋದಾದ್ರೆ ಯಾವ ರೀತಿ ಸ್ಮಾರ್ಟ್ ವರ್ಕ್ ಅಧ್ಯಯನ ಮಾಡಬೇಕು ಅಂತ ನೋಡೋದಾದ್ರೆ ನೋಡಿ ಆಸ್ಪಿರೆಂಟ್ಸ್, IAS ಪರೀಕ್ಷೆಯು ಅಥವಾ ಸಿವಿಲ್ ಸರ್ವಿಸ್ ಪರೀಕ್ಷೆಯು ಕೇವಲ 6 ಮಂತ್ ಅಲ್ಲಿ ಅಥವಾ ಇಷ್ಟು ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಕ್ರ್ಯಾಕ್ ಮಾಡುವಂತಹ ಪರೀಕ್ಷೆ ಅಲ್ಲ ಆಯ್ತಾ, ಸಾಮಾನ್ಯವಾಗಿ ಬೇರೆ ಪರೀಕ್ಷೆಗಳಿಗೆ ಹೋಲಿಸೋದಾದ್ರೆ. ಬಿಕಾಸ್ ಇದು ಅಖಿಲ ಭಾರತ ಮಟ್ಟದ ಒಂದು ಕಾಂಪಿಟೇಷನ್ ಆಗಿರುತ್ತೆ. ಸುಮಾರು ಅಭ್ಯರ್ಥಿಗಳು ಇವನ್ 10th ಸ್ಟ್ಯಾಂಡರ್ಡ್ ಇಂದನೇ ಅಭ್ಯಾಸ ಮಾಡೋದಕ್ಕೆ ಆರಂಭ ಮಾಡಿಬಿಟ್ಟು. ಸೊ ಹಾಗಾಗಿ ಆಯ್ತಾ, ಇದಕ್ಕೆ ಮಿನಿಮಮ್ ಅಕಾರ್ಡಿಂಗ್ ಟು ಮೀ 1 ವರ್ಷದ ಪ್ಲಾನ್ ಬೇಕೇ ಬೇಕಾಗುತ್ತೆ ಆಯ್ತಾ. 1 ವರ್ಷದ ಡಿವೈನ್ ಪ್ಲಾನ್, ಮತ್ತೆ ಸುಮ್ನೆ ಏನೋ ಟೈಮ್ ಪಾಸ್ ಪ್ಲಾನ್ ಅಲ್ಲ ಆಯ್ತಾ. ಜಸ್ಟ್ 5 ಅವರ್ಸ್ ಓದ್ತೀನಿ ಡೈಲಿ ಅಂತಲ್ಲ ಆಯ್ತಾ. 1 ವರ್ಷ ನೀವೆಲ್ಲಾ ಬಿಟ್ಟು ಕುತ್ಕೊಂಡು ಓದಿದ್ರೆ ಐ ಥಿಂಕ್ ಏನಾಗುತ್ತೆ, ಈಗಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಬಟ್ ನಮ್ಮ ಮುಂದೆ ತುಂಬಾ ನಿದರ್ಶನಗಳಿದಾವೆ. ತುಂಬಾ ಜನ ಅಭ್ಯರ್ಥಿಗಳು ಆಯ್ತಾ ಸ್ಮಾರ್ಟ್ ವರ್ಕ್ ನ ಮಾಡಿ ಸುಮಾರು 5 ತಿಂಗಳಲ್ಲಿ ಈ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ತಾರೆ. ಸರಿನಾ? ಸದ್ಯಕ್ಕೆ ಎಕ್ಸಾಮ್ ಡೇಟ್ ನ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಎಕ್ಸಾಮ್ ಡೇಟ್ ನ ಮತ್ತೆ ಹೇಳ್ತಾರೆ, ನಿಮಗೆ ತಿಳಿಸ್ತೇವೆ. ಸರಿನಾ? ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಹೇಳ್ತೇವೆ. ಸೊ ನೋಡಿ ಇದಕ್ಕೆ ಏನೇನು ಓದ್ಕೋಬೇಕು ಅಂತ ನೋಡೋದಾದ್ರೆ NCERT ಬುಕ್ಸ್ ಆಯ್ತಾ, NCERT ಬುಕ್ಸ್ ಅಂತ ಹೇಳ್ತಾರೆ, ಅಥವಾ ನಮ್ಮ ಕರ್ನಾಟಕದ DSERT ಬುಕ್ಸ್ ಅನ್ನ ಓದ್ಕೊಳ್ಳಿ. ಇದು ಯಾವ್ದಕ್ಕೆ? ಪ್ರಿಲಿಮ್ಸ್ಗೆ ಆಯ್ತಾ. ಪ್ರಿಲಿಮ್ಸ್ ಮತ್ತೆ ನಿಮ್ದು ಮೇನ್ಸ್ ಬೇಸಿಕ್ಸ್ಗೆ ಇಲ್ಲಿಂದನೇ ಪ್ರಿಪರೇಷನ್ ಆಗೋಗುತ್ತೆ. ಸರಿನಾ ಫ್ರೆಂಡ್ಸ್? ಪ್ರಿಲಿಮ್ಸ್ಗೆ ಬರೀ ಇದಷ್ಟೇ ಓದಿದ್ರೆ ಸಾಕಾ ಸರ್? ಇದಷ್ಟೇ ಅಲ್ಲ, 1 ವರ್ಷದ ಕರೆಂಟ್ ಅಫೇರ್ಸ್ ನ ಓದ್ಕೋಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ವೇರಿಯಸ್ ಆಂಗಲ್ಸ್ ಗಳಿಂದ ಕವರ್ ಮಾಡಬೇಕಾಗುತ್ತೆ. ಸರಿನಾ? ನ್ಯಾಷನಲ್ ಇರ್ಬೋದು, ಇಂಟರ್ನ್ಯಾಷನಲ್ ಇರ್ಬೋದು, ಲೋಕಲ್ ಇರ್ಬೋದು, ಸ್ಟೇಟ್ ಇರ್ಬೋದು. ಸೊ ಪ್ರತಿಯೊಂದು ವಲಯಗಳಿಂದ ನೀವು ಓದ್ಕೋಬೇಕಾಗತ್ತೆ ಅಟ್ಲೀಸ್ಟ್ 1 ವರ್ಷದ ಕರೆಂಟ್ ಅಫೇರ್ಸ್ ನ. ಸರಿನಾ? ಹಾಗೇನೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೋತ್ತರಗಳನ್ನ ನೀವು ಬಿಡಿಸ್ಬೇಕಾಗತ್ತೆ. ಸರಿನಾ? ಹಾಗೇನೆ ಕಾಂಪ್ರಿಹೆನ್ಸಿವ್ ಕ್ವಶನ್ಸ್ ಗಳು ಅಂತ ಬರ್ತವೆ, ಅಂದ್ರೆ ಒಂದು ಪ್ಯಾಸೇಜ್ ನ ಕೊಟ್ಟು ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡಿ ನಿಮಗೆ ಐಡಿಯಾ ಬರುತ್ತೆ. ಸರಿನಾ ಫ್ರೆಂಡ್ಸ್? ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನಮ್ಮ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೇವೆ ಫಾರ್ ಯುವರ್ ಪ್ರಿಪರೇಷನ್. ಸರಿನಾ? ಇಷ್ಟು ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು, ಪ್ರಿಲಿಮ್ಸ್ ನ ನೀವು ಆದಷ್ಟು ಸ್ಟಡಿ ಮಾಡ್ಕೋಬಹುದು ಆಸ್ಪಿರೆಂಟ್ಸ್. ಹಾಗೇನೆ ಮೇನ್ಸ್ ನ ಒಂದು ಎಕ್ಸಾಮ್ಸ್ ಗೆ ನೋಡೋದಾದ್ರೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅಂತ ನೋಡೋದಾದ್ರೆ ಪ್ರಬಂಧಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸರಿನಾ? ಪ್ರಬಂಧಗಳು ಎಸ್ಸೇಸ್ ಅಂತ ಹೇಳ್ತೀವಲ್ವಾ, ಸೊ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆಯ್ತಾ. ಸೊ ಯಾವ ವಿಚಾರಗಳ ಮೇಲೆ ಬರಿಬೇಕು ಅಂತ ನೋಡೋದಾದ್ರೆ ಏನು ದೇಶದಲ್ಲಿ ಟಾಪ್ ಬರ್ನಿಂಗ್ ಇಶ್ಯೂಸ್ ಇರ್ತವೆ
ಆಯ್ತಾ, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಅಂತಹ ಟಾಪಿಕ್ಸ್ ಗಳ ಮೇಲೆ ಏನ್ ಮಾಡ್ಬೇಕಾಗತ್ತೆ, ನೀವು ಪ್ರಬಂಧಗಳನ್ನ ಬರೆದು ಯಾರು ತುಂಬಾನೇ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಹತ್ರ ತೋರಿಸಿ, ಆಯ್ತಾ, ನಾನು ಈ ರೀತಿ ಬರ್ದಿದ್ದೀನಿ, ಇನ್ನು ಏನೇ ಆಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಸೊ ಅವ್ರು ನಿಮ್ಮನ್ನ ತಿದ್ದುತ್ತಾರೆ. ಸರಿನಾ ಫ್ರೆಂಡ್ಸ್? ಸಾಧ್ಯ ಆಯ್ತು ಅಂತಂದ್ರೆ ನಾವು ಪ್ರಬಂಧಗಳನ್ನ ಬರೆದು ಆಯ್ತಾ, ಈ ರೀತಿ ಬರೀರಿ ಅಂತ ಹೇಳಿ ನಿಮಗೆ ವಿಡಿಯೋದ ಮೂಲಕ ಹೇಳುವಂತ ಪ್ರಯತ್ನ ಮಾಡ್ತೇವೆ. ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್, ನ್ಯಾಷನಲ್ ಮತ್ತೆ ಲೋಕಲ್ ಪ್ರತಿಯೊಂದು ಓದ್ಕೋಬೇಕಾಗತ್ತೆ. ಬರೀ ಓದ್ಕೊಳ್ಳೋದಷ್ಟೇ ಅಲ್ಲ, ಇದನ್ನ ಇಂಟರ್ಲಿಂಕ್ ಮಾಡಿ ಬರೆಯುವಂತಹ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಇಂಟರ್ಲಿಂಕ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ನ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಾ ಅಂತಂದ್ರೆ, ಸರಿನಾ, ಕೋವಿಡ್ ನ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತಂದ್ರೆ ಬರೇ ಮಾಡರ್ನ್ ಏನು ಡಿಸೀಸಸ್ ಇದಾವೆ ಅದ್ರ ಬಗ್ಗೆ ಮಾತಾಡೋದಲ್ಲ, ಸರಿನಾ, ಅದರ ಒಂದು ಬೆಳವಣಿಗೆ, ಹಿಸ್ಟ್ರಿ ಯಾವ ರೀತಿ ಬಂತು, ಪ್ರತಿಯೊಂದನ್ನು ನೀವು ಅಲ್ಲಿ ಮಾತಾಡಬೇಕಾಗತ್ತೆ. ಸರಿನಾ? ಅಥವಾ ಆಯ್ತಾ, ಭಾರತದಲ್ಲಿ ಏನಾದ್ರೂ ಒಂದು ಇಶ್ಯೂಸ್ ನ ಬಗ್ಗೆ ಮಾತನಾಡೋದಾಗಿತ್ತು ಅಂತಂದ್ರೆ ಅಲ್ಲಿ ನೀವು ಪಾಸ್ಟ್ ತಗೋಬೇಕಾಗತ್ತೆ, ಪ್ರೆಸೆಂಟ್ ತಗೋಬೇಕಾಗತ್ತೆ, ಫ್ಯೂಚರ್ನು ತಗೊಂಡು ಮಾತಾಡಬೇಕಾಗತ್ತೆ. ಸರಿನಾ? ಸೊ ಈ ರೀತಿ ಅನಲೈಟಿಕ್ ಆಗಿ ನಿಮಗೆ ಪ್ರಬಂಧ ಬರೆಯುವಂತಹ ಸ್ಕಿಲ್ ಇದ್ರೆ ನೀವೇನ್ ಮಾಡಬಹುದು, ಆರಾಮಾಗಿ IAS ನ ಪಾಸ್ ಮಾಡಬಹುದು ಆಸ್ಪಿರೆಂಟ್ಸ್. ಹಾಗೇನೆ ಭಾರತ ಸರ್ಕಾರದ ವಿವಿಧ ಯೋಜನೆಗಳು ಬರ್ತವೆ. ಆಯ್ತಾ, ಯೋಜನಾ ಅಂತಾನೆ ಒಂದು ಮ್ಯಾಗಝಿನ್ ಬರುತ್ತೆ. 1 ವರ್ಷದ ಯೋಜನಾ ಮ್ಯಾಗಝಿನ್ ತಗೊಳ್ಳಿ, ಕುರುಕ್ಷೇತ್ರ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಸರಿನಾ? ಅಂತಹ ಮ್ಯಾಗಝಿನ್ಸ್ ಅನ್ನ ಓದೋದ್ರಿಂದ ನಿಮಗೆ ಭಾರತ ಸರ್ಕಾರದ ಯೋಜನೆಗಳು, ಹಾಗೆ ಭಾರತದ ಸರ್ಕಾರ ಏನೇನ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಪೀಪಲ್, ಆಯ್ತಾ, ದೇಶದ ಜನರನ್ನ ಮೇಲಕ್ಕೆತ್ತಲು ಏನೇನ್ ಮಾಡ್ತಾ ಇದೆ. ಸೊ ಅದನ್ನೆಲ್ಲವನ್ನ ನೀವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಡಾಟಾ, ಎಸ್ಪೆಷಲಿ ಡಾಟಾವನ್ನ ಶೋ ಮಾಡಬೇಕಾಗತ್ತೆ ನಿಮ್ಮ ಆನ್ಸರ್. ಆಯ್ತಾ, ಈ ವರ್ಷದಲ್ಲಿ ಇಷ್ಟಿತ್ತು, ಈ ವರ್ಷದಲ್ಲಿ ಇಷ್ಟಿತ್ತು, ಪೈ ನಕ್ಷೆ ಮೂಲಕ ಅಥವಾ ಚಾರ್ಟ್ ನ ಮೂಲಕ ನಿಮ್ಮ ಪ್ರಬಂಧ ಬರೀಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ನೀವು ಬರೆದು ಮಾರ್ಕ್ಸ್ ನ ಗಳಿಸಿ ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತೆ. ಇಂಟರ್ವ್ಯೂ ಅಲ್ಲಿನೂ ನೀವು ತುಂಬಾ ಪ್ರಬುದ್ಧರಾಗಿ ಮಾತನಾಡಬೇಕಾಗತ್ತೆ. ಸರಿನಾ? ಸುಮ್ನೆ ಏನೇನೋ ಮಾತಾಡೋದಲ್ಲ, ತುಂಬಾನೇ ಬಹಳ ಜವಾಬ್ದಾರಿಯಿಂದ ಅಲ್ಲಿ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಸಿನ್ಸ್ ಇದಕ್ಕೆ 275 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್, IAS ಇಟ್ಸ್ ಒಂದು ಡ್ರೀಮ್ ಆಗಿರುತ್ತೆ ತುಂಬಾ ಜನ ಅಭ್ಯರ್ಥಿಗಳಿದ್ದು. ಸೊ ಹಾಗಾಗಿ ಅಟ್ಲೀಸ್ಟ್ ಈ ಒಂದು ಪರೀಕ್ಷೆಯನ್ನ ನೀವು ಏನ್ ಮಾಡಿ, ಒಂದು ಟ್ರಯಲ್ ಅಂತ ತಗೊಳ್ಳಿ. ಆಯ್ತಾ, ಫಾರ್ ದ ಫಸ್ಟ್ ಟೈಮ್ ನೀವು ಬರಿತಾ ಇದ್ರೆ ಸರಿನಾ, ಅಂಡ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡಬೇಕು ಅಂತ ಹೇಳಿ. ಸೊ ನಿಮ್ಮ ಹತ್ರ ಇನ್ನೂ ಟೈಮ್ ಇತ್ತು ಅಂದ್ರೆ, ನೀವು ಇನ್ನೂ ಯಂಗ್ಸ್ಟರ್ಸ್ ಇದ್ದೀರಾ ಅಂತಂದ್ರೆ 1 ವರ್ಷದ ಆಯ್ತಾ, ಒಂದು ಡಿವೈನ್ ಪ್ರಯತ್ನವನ್ನ ನೀವು ಇಡಬಹುದು. ಸಾಧ್ಯ ಆದ್ರೆ ವೇರಿಯಸ್ ಕೋಚಿಂಗ್ ಸೆಂಟರ್ಗಳು ಇರ್ತವೆ, ಅದಕ್ಕೆಲ್ಲ ಸೇರ್ಕೋಬಹುದು, ಅಥವಾ ಆನ್ಲೈನ್ ಪ್ರಿಪರೇಷನ್ ಸಹ ಮಾಡಬಹುದು. ಅಂಡ್ ಇದ್ರ ಬಗ್ಗೆ, ಆಯ್ತಾ, IAS ಪರೀಕ್ಷೆಯ ಬಗ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಸಹ ನಿಮಗೆ ಕೊಡ್ತಾ ಇರ್ತೇವೆ. ಈ ರೀತಿ ಅನೇಕ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.